ಕೆ.ಎಸ್. ನಿಸಾರ್ ಅಹಮದ್ ಯಾವುದೇ ಪಂಥ ಪಂಗಡಕ್ಕೂ ತನ್ನನ್ನು ಸೀಮಿತಗೊಳಿಸದೆ ಸರ್ವಜನಪ್ರಿಯರಾಗಿದ್ದ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ದೇವನಹಳ್ಳಿಯಲ್ಲಿ ಫೆಬ್ರವರಿ 5, 1936ರಲ್ಲಿ ಜನಿಸಿದ ಕೆ.ಎಸ್. ನಿಸಾರ್ ಅಹಮದ್ ಅವರು 1956ರಲ್ಲಿ ಭೂವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. 1994ರವರೆಗೆ ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ 10ನೇ ವಯಸ್ಸಿನಲ್ಲಿಯೇ ಸಾಹಿತ್ಯಾಸಕ್ತಿಯನ್ನು ಬೆಳೆಸಿಕೊಂಡಿದ್ದ ನಿಸಾರ್ ಅಹಮದ್ ಅವರು ಆಗಲೇ ಜಲಪಾತದ ಬಗ್ಗೆ ಬರೆದ ಕವನ ಕೈ ಬರಹದ ಪತ್ರಿಕೆಯಲ್ಲಿ ಅಚ್ಚಾಗಿತ್ತು. ಅಲ್ಲಿಂದ ಸಾಹಿತ್ಯ ಕಸುಬನ್ನು ಮುಂದುವರೆಸಿದ ಅವರು ಇದುವರೆಗೂ 21 ಕವನ ಸಂಕಲನಗಳು, 14 ವೈಚಾರಿಕ ಕೃತಿಗಳು, 5 ಮಕ್ಕಳ ಸಾಹಿತ್ಯ ಕೃತಿಗಳು, 5 ಅನುವಾದ ಕೃತಿಗಳು ಹಾಗೂ 13 ಸಂಪಾದನಾ ಗ್ರಂಥಗಳನ್ನು ಹೊರತಂದಿದ್ದಾರೆ. ಮನಸ್ಸು ಗಾಂಧಿ ಬಜಾರು ಹಾಗೂ ನಿತ್ಯೋತ್ಸವ ಕೆ.ಎಸ್. ನಿಸಾರ್ ಅಹಮದ್ ಅವರ ಪ್ರಸಿದ್ಧ ಕವನ ಸಂಕಲನಗಳಾಗಿವೆ. 1975ರಲ್ಲಿ ಮೊದಲ ಭಾವಗೀತೆಗಳ ಧ್ವನಿಮುದ್ರಿಕೆ ನಿತ್ಯೋತ್ಸವ ಹೊರಬಂದು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಭರ್ಜರಿ ಯಶಸ್ಸನ್ನು ಗಳಿಸಿತು. ಈವರೆಗೂ 13 ಧ್ವನಿ ಸುರುಳಿಗಳ ಮೂಲಕ ಅವರು ರಚಿಸಿರುವ ಕವನಗಳು ಸಂಗೀತದೊಂದಿಗೆ ಪ್ರಚುರಗೊಂಡಿವೆ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಕವನ ಅವರ ಜಾತ್ಯತೀತ ಮನೋಭಾವಕ್ಕೆ ಸಾಕ್ಷಿಯಂತಿದೆ. ಇದರ ಜೊತೆಗೆ ಕುರಿಗಳು ಸಾರ್ ಕುರಿಗಳು, ರಾಜಕೀಯ ವಿಡಂಬನೆ ಕವನ, ಭಾರತವು ನಮ್ಮ ದೇಶ, ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸುಮುಹೂರ್ತ, ಸಂಜೆ 5ರ ಮಳೆ, ನಾನೆಂಬ ಪರಕೀಯ, ಆಯ್ದ ಕವಿತೆಗಳು, ನಿತ್ಯೋತ್ಸವ, ಸ್ವಯಂ ಸೇವೆಯ ಗಿಳಿಗಳು ಹೀಗೆ ಪ್ರಸಿದ್ಧ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಅಚ್ಚುಮೆಚ್ಚು, ಇದು ಬರೀ ಬೆಡಗಲ್ಲು ಅಣ್ಣ, ಶೇಕ್ಸ್ಪಿಯರ್ನ ಒಥೆಲ್ಲೋದ ಕನ್ನಡ ಅನುವಾದ, ಎ ಮಿಡ್ ಸಮ್ಮರ್ ನೈಟ್ ಡ್ರೀಮ್ ಕೃತಿಯ ಕನ್ನಡ ಅನುವಾದ, ಅಮ್ಮ, ಆಚಾರ ಮತ್ತು ನಾನು ಜನಮನ ಪಡೆದ ಗದ್ಯಗಳು. ಕನ್ನಡ ನಾಡು ನುಡಿಗೆ ಅಪಾರ ಕೊಡುಗೆ ನೀಡಿದ ಕೆ.ಎಸ್. ನಿಸಾರ್ ಅಹಮದ್ ಅವರಿಗೆ 2007ರಲ್ಲಿ ಮಾಸ್ತಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೋರೂರು ಪ್ರಶಸ್ತಿ, 2003ರಲ್ಲಿ ನಾಡೋಜ ಪ್ರಶಸ್ತಿ ಹಾಗೆ 2009ರಲ್ಲಿ ಅರಸು ಪ್ರಶಸ್ತಿ ಸೇರಿದಂತೆ ಸಾಕಷ್ಟು ಗೌರವಗಳಿಗೆ ಪಾತ್ರರಾಗಿದ್ದರು. 2007ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಕೆ.ಎಸ್. ನಿಸಾರ್ ಅಹಮದ್ ಅವರು 2017ರಲ್ಲಿ ಮೈಸೂರಿನಲ್ಲಿ 407ನೇ ದಸರಾ ಮಹೋತ್ಸವವನ್ನು ಕೂಡ ಉದ್ಘಾಟಿಸಿದ್ದರು. ಕವನದ ಶೀರ್ಷಿಕೆ ನಿಮ್ಮೊಡನಿದ್ದು ನಿಮ್ಮಂತಾಗದೆ. ನಿಮ್ಮೊಡನಿದ್ದು ನಿಮ್ಮಂತಾಗದೆ, ಜಗ್ಗಿದ ಕಡೆ ಬಾಗದೆ, ನಾನು ನಾನೇ ಆಗಿ, ಈ ನೆಲದಲ್ಲೇ ಬೇರೊತ್ತಿದರೂ ಬೀಗಿ, ಪರಕೀಯನಾಗಿ ತಲೆ ಎತ್ತುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ವೃತ್ತದಲ್ಲಿ ಉನ್ಮತ್ತರಾದ ನಿಮ್ಮ ಕುಡಿತ ಕುಣಿತ ಕೂಟಗಳು ಕೆಣಕಿ, ಕುಣಿಕೆ ಎಸೆದಿದ್ದರೂ ಪಂಚೇಂದ್ರಿಯಕ್ಕೆ ಲಗಾಮು ಜಡಿದು, ಜಾರದೆ ನಿಮ್ಮತ್ತ ಸಂಯಮವನ್ನೇ ಪೋಷಿಸಿ ಸಾಕುತ್ತ, ರೇಖೆಯಲ್ಲೇ ದೊಂಬರಾಟ ನಡೆಸುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಒಳಗೊಳಗೆ ಬೇರು ಕೊಯ್ದು, ಲೋಕದೆದುರಲ್ಲಿ ನೀರು ಹೊಯ್ದು, ನನ್ನ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ, ಚಕಾರವೆತ್ತದೆ ನಿಮ್ಮೊಡನೆ ಕಾಫಿ ಹೀರಿ, ಪೇಪರ್ ಓದಿ ಹರಟಿ,
ಬಾಳ ತಳ್ಳುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ನಿಮ್ಮ ಮಾತುಕತೆಗಳಲ್ಲಿ ಹುದುಗಿದ ಬೆಕ್ಕು ಸಂಶಯದ ಪಂಜವೆತ್ತಿ ನನ್ನ ನಂಬಿಕೆ, ನಿಯತ್ತು, ಹಕ್ಕು, ಕೊನೆಗೆ ಸಾಚಾತನವನ್ನೂ ಪರಚಿ ಒತ್ತಿ ನೋವಿಗೆ ಕಣ್ಣು ತುಂಬಿದ್ದರೂ ಚೆಲ್ಲಿದ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತುಗಳ ನನ್ನೆದುರಿನಲ್ಲೇ ತನಿಖೆ ಮಾಡುವ ಕ್ಷಣವನ್ನು ಹುಸಿನಗುತ್ತಾ ಎದುರಿಸುವುದಿದೆಯಲ್ಲ, ಅದು ಬಲು ಕಷ್ಟದ ಕೆಲಸ. ಪ್ರಸ್ತುತ ಭಾರತದ ರಾಜಕೀಯ ವಾತಾವರಣ ಹಾಗೂ ಸಾಮಾಜಿಕ ಪರಿಸ್ಥಿತಿಗಳು ತಮ್ಮ ಸುತ್ತ ಅನುಮಾನದ ಹುತ್ತಗಳನ್ನು ಕಟ್ಟಿಕೊಡುತ್ತಿವೆ ಅನ್ನುವಂಥ ಭಾವನೆ ನಿಸಾರ್ ಅಹಮದ್ ಅವರನ್ನು ಕಾಡಿದಂತಿದೆ. ಎರಡು ವಿಭಿನ್ನ ಧಾರ್ಮಿಕ ಸಂಸ್ಕೃತಿಗಳು ಅನೈಚ್ಛಿಕವಾಗಿ ಪ್ರತ್ಯೇಕಗೊಳ್ತಾ ಇರುವುದು ಮೇಲ್ನೋಟಕ್ಕೆ ಕಾಣಿಸ್ಕೊಳ್ಳುತ್ತೆ. ಈ ವಿಚಾರವನ್ನು ಕವಿ ನಿಸಾರ್ ಅಹಮದ್ ದಶಕಗಳ ಹಿಂದೆಯೇ ತಮ್ಮ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಎಂಬ ಕವಿತೆಯಲ್ಲಿ ಸ್ಪಷ್ಟವಾಗಿ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನೂರಾರು ವರ್ಷಗಳಿಂದ ಈ ನೆಲದಲ್ಲಿ ಹುಟ್ಟಿ ಬೆಳೆದು ತನ್ನ ಜೀವನದ ಬೇರುಗಳನ್ನು ಆಳವಾಗಿ ಬಿತ್ತಿ ಬೆಳೆದುಕೊಂಡಿದ್ದರೂ ಕೂಡ ಪರಕೀಯನಂತೆ ಬದುಕುವ ಅವ್ಯವಸ್ಥೆ ಏನಿದೆ ಅದು ಅತ್ಯಂತ ಕಷ್ಟದ ಕೆಲಸವನ್ನು ನೋವಿನಿಂದ ಕವಿ ಹೇಳ್ಕೊಳ್ತಾ ಹೋಗ್ತಾರೆ. ಮೇಲ್ನೋಟಕ್ಕೆ ಭಾರತೀಯರೆಲ್ಲರೂ ಒಂದೇ ಎಂದು ಹೇಳುವ ಜನಗಳೇ ಒಳಗೊಳಗೆ ಅಲ್ಪಸಂಖ್ಯಾತರ ಬೇರುಗಳನ್ನು ಕತ್ತರಿಸುವಂಥ ಕಪಟಿಗಳಾಗಿರ್ತಾರೆ. ಈ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸುವ, ಅವರೊಂದಿಗೆ ಹೊಂದಿಕೊಂಡಿದ್ದೇವೆಂದು ತೋರಿಕೆಯ ಬಾಳು ತಳ್ಳುವ ಇಕ್ಕಟ್ಟಿನ ಕೆಲಸ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯದಾಗಿರುತ್ತೆ. ದೇಶಪ್ರೇಮ, ರಾಷ್ಟ್ರೀಯತೆ, ನಾಡುನುಡಿಗಳ ಬಗೆಗಿನ ನಂಬಿಕೆಯ ನಿಯತ್ತುಗಳನ್ನು ಅಗಾಧವಾಗಿ ರೂಢಿಸಿಕೊಂಡಿದ್ದರೂ ಕೂಡ ಆಗಾಗ ಇತರರ ಸಂಶಯಕ್ಕೆ ಪಾತ್ರನಾಗಬೇಕಾದಂಥ ದುರಂತ ಅನ್ಯಧರ್ಮೀಯನಿಗೆ ಇರುತ್ತೆ. ಇಂಥ ದುರಂತಮಯ ಜೀವನದ ಚಕ್ರಗತಿಯಲ್ಲಿ ಸುತ್ತುವರೆದಿದ್ದರೂ ಕೂಡ ಅದರ ಪರಿವೇ ಇಲ್ಲದೆ ಹಾಗೇ ಉಸಿನಿಗೆಯನ್ನು ಆವಾಹಿಸಿಕೊಂಡು ಬದುಕಬೇಕಾದಂಥ ಅನಿವಾರ್ಯತೆಯನ್ನು ಕವಿ ಈ ಕವಿತೆಯಲ್ಲಿ ಬಿಡಿಸಿಡ್ತಾ ಹೋಗ್ತಾರೆ. ಮಾನವೀಯ ಅಂತಃಕರಣವುಳ್ಳ, ಸಮುದಾಯ ಬದುಕಿನಲ್ಲಿ ನಂಬಿಕೆಯುಳ್ಳ, ಜಾತ್ಯತೀತ ಹಾಗೂ ಧರ್ಮಾತೀತ ನಡವಳಿಕೆಗಳನ್ನು ರೂಪಿಸಿಕೊಂಡ ಮನುಷ್ಯರ ಮನಸ್ಸನ್ನು ಈ ಕವಿತೆ ಆಳವಾಗಿ ಕಲಕತ್ತೆ ಅನ್ನುವಂಥದ್ದನ್ನು ಗುರುತಿಸ್ಬೋದು. ಧನ್ಯವಾದಗಳು ಸ್ನೇಹಿತರೆ.